ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡಲನ್ನು ಯಾವ ರೀತಿ ಸರ್ಟಿಫೈ ಮಾಡೋದು ಅಂತ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭಿಸೋಣ. ಮೊದಲಿಗೆ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ನ ಮೂಲಕ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡ್ತೀರಿ. ಈ ರೀತಿ ಟೈಪ್ ಮಾಡಿದಾಗ ಮೊದಲನೇ ಲಿಂಕ್ ತಮಗೆ ಕಾಣಿಸ್ತಾ ಇದೆ, ಯುಡೈಸ್ ಪ್ಲಸ್ ಅಂತೇಳಿ. ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇಲ್ಲಿ ತಮಗೆ ಆರೆಂಜ್ ಕಲರಲ್ಲಿ ಒಂದು ಲಿಂಕು ಕಾಣಿಸ್ತಾ ಇದೆ. ಸೊ ಆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸನ್ನು ಕ್ಲಿಕ್ ಮಾಡಿದಾಗ ತಮ್ಮ ಸ್ಟೇಟನ್ನು ಕೇಳುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಕೊಟ್ಟರೆ ಈಗ ಯಾವ್ಯಾವ ಮಾಡ್ಯೂಲ್ಗಳಿಗೆ ನಾವು ಲಾಗಿನ್ ಆಗಲಿಕ್ಕೆ ಅವಕಾಶ ಇದೆಯೋ ಆ ಎಲ್ಲ ಲಾಗಿನ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಸೊ ಈಗ ನಾವು ಸ್ಟೂಡೆಂಟ್ ಮಾಡ್ಯೂಲನ್ನು ಸರ್ಟಿಫೈ ಮಾಡಬೇಕಾಗಿರೋದ್ರಿಂದ ನಾವು ಸ್ಟೂಡೆಂಟ್ ಮಾಡ್ಯೂಲ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಏನಿದೆ ಆ ಲಾಗಿನನ್ನು ಕ್ಲಿಕ್ ಮಾಡಿದಾಗ ತಮಗೆ ಲಾಗಿನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್. ಯೂಸರ್ ಐ ಡಿ ಬಂದು ತಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ. ಪಾಸ್ವರ್ಡ್ ತಾವು ಸೆಟ್ ಮಾಡ್ಕೊಂಡಿರ್ತೀರಿ. ಆ ಪಾಸ್ವರ್ಡನ್ನು ಹಾಕಿ ತಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಕೆಳಗಡೆ ಕಾಣುವಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡ್ತೀರಿ. ಸೊ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಎಂಟರ್ ಮಾಡಿದ ಮೇಲೆ ತಾವು ಲಾಗಿನ್ ಪೇಜ್ಗೆ ಲಾಗಿನ್ ಆಗಬೇಕು. ಸೊ ಈ ರೀತಿ ಲಾಗಿನ್ ಆದಮೇಲೆ ಯುಡೈಸ್ ಪ್ಲಸ್ನ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ. ಈಗ ನಾವು 2024-25ನೇ ಸಾಲಿನ ಸ್ಟೂಡೆಂಟ್ ಮಾಡ್ಯೂಲನ್ನು ಸರ್ಟಿಫೈ ಮಾಡಬೇಕಾಗಿರೋದ್ರಿಂದ 2024-25 ಅಂತ ಏನಿದೆ ರೆಡ್ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡ್ತೀವಿ. ಈ ರೀತಿ ನಮ್ಮ ಶಾಲೆಯ ಒಂದು ಇನ್ಫಾರ್ಮೇಷನ್ ಬಾಕ್ಸ್ ಬರುತ್ತೆ. ಅದನ್ನು ಕ್ಲೋಸ್ ಮಾಡಿ. ಈಗ ನಾವು ನಮ್ಮ ಶಾಲೆಯ ಸ್ಕೂಲ್ ಸರ್ಟಿಫಿಕೇಷನನ್ನು ಮಾಡಬೇಕು ಅಂತೇಳಿದ್ರೆ ನೋಡ್ಬೋದು, ಇಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ಇದೆ. ಅಂದರೆ ಈ ಶಾಲೆದಿನ್ನೂ ಸರ್ಟಿಫೈ ಮಾಡಿಲ್ಲ. ಸೊ ನಾವು ಇದನ್ನು ಸರ್ಟಿಫೈ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳನ್ನು ನೆನಪಲ್ಲಿಟ್ಕೊಳ್ಬೇಕು. ಒಂದು, ಯುಡೈಸ್ ಪ್ಲಸ್ನಲ್ಲಿ ಮಕ್ಕಳ ಸಂಖ್ಯೆ ತಮ್ಮ ಸ್ಯಾಟ್ಸಲ್ಲಿರುವಂಥ ಮಕ್ಕಳ ಸಂಖ್ಯೆಗೆ ಸಮನಾಗಿರಬೇಕು. ಅಂದರೆ ದಾಖಲಾತಿ ಏನಿದೆಯೋ ಅಷ್ಟು ದಾಖಲಾಗಿರುವಂಥ ಮಕ್ಕಳ ಸಂಖ್ಯೆ ಯುಡೈಸ್ ಪ್ಲಸ್ನಲ್ಲಿ ತೋರಿಸ್ತಾ ಇದೆಯಾ ಅಥವಾ ಎಲ್ಲ ಮಕ್ಕಳು ಇದಾರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಇದಾರಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಗುವಂಥದ್ದು ಇಲ್ಲಿ ನೋಡ್ಬೋದು. ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಏನು ಕಾಣಿಸ್ತಿದೆ, ತರಗತಿವಾರು ಗಂಡು ಹೆಣ್ಣು ಹಾಗೆಯೇ ಒಟ್ಟು ಮಕ್ಕಳ ಸಂಖ್ಯೆ ತೋರಿಸ್ತಾ ಇದೆ. ಸೊ ಎಲ್ಲ ತರಗತಿಯ ಗಂಡು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಮತ್ತು ಒಟ್ಟು ಮಕ್ಕಳ ಸಂಖ್ಯೆಯನ್ನು ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕು. ಸೊ ಇದು ಒಂದು ಪಾಯಿಂಟ್. ಸೊ ಯುಡೈಸ್ ಪ್ಲಸ್ಸಿಗೂ ಮತ್ತು ಸ್ಯಾಟ್ಸಿಗೂ ಮತ್ತು ನಿಮ್ಮ ದಾಖಲಾತಿಗೂ ಇರುವಂಥ ಮಕ್ಕಳ ಸಂಖ್ಯೆ ವ್ಯತ್ಯಾಸ ಆಗಬಾರ್ದು. ಅದನ್ನು ಕನ್ಫರ್ಮೇಷನ್ ಮಾಡ್ಕೊಂಡಾದ್ಮೇಲೆ ತಾವು ಸರ್ಟಿಫೈ ಮಾಡಬೇಕು. ಎರಡನೇದೇನಪ್ಪ ಅಂದರೆ ಇಲ್ಲಿ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಂತ ಇದೆ. ಅಂದರೆ ಎಲ್ಲ ಮಕ್ಕಳದ್ದು ಯುಡೈಸ್ ಪ್ಲಸ್ಸಲ್ಲಿರುವಂಥ ಎಲ್ಲ ಮಕ್ಕಳದನ್ನು ತಾವೇನು ಮಾಡಿರಬೇಕು ಅಂತೇಳಿದ್ರೆ GP EP FP ಏನಿದೆ ಸೊ ಆ ಒಂದು ಪ್ರೊಫೈಲ್ಗಳನ್ನು ತಾವು ಅಪ್ಡೇಟ್ ಮಾಡಿರಬೇಕು. ಇಲ್ಲಿ ಯಾವುದೇ ಮಗುದು ಏನಾದರೂ ಪೆಂಡಿಂಗ್ ಇತ್ತಪ್ಪ ಅಂದರೆ ತಾವು ಸ್ಕೂಲ್ ಸರ್ಟಿಫಿಕೇಷನನ್ನು ಮಾಡಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 6ನೇ ತರಗತಿಯಲ್ಲಿ ಇಲ್ಲಿ ರೆಡ್ ಕಲರಲ್ಲಿ ಒಂದು ಮಗು ಇನ್ಕಂಪ್ಲೀಟ್ ಅಂತ ಇದೆ. ಸೊ ಈ ಮಗುದನ್ನು ಅವರು GP EP FP ಅಪ್ಡೇಟ್ ಮಾಡದೇ ಇದ್ದರೆ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇದು ಒಂದು ಪಾಯಿಂಟ್. ಎರಡನೇದಾಗಿ ವ್ಯತ್ಯಾಸ ಇದ್ದರೆ, ಸೊ ತಮ್ಮ ಶಾಲೆಯ STS ಅಲ್ಲಿರುವಂಥ ಅಥವಾ ದಾಖಲಾತಿಯಲ್ಲಿರುವಂಥ ಮಕ್ಕಳ ಸಂಖ್ಯೆಗೂ ಯುಡೈಸ್ ಪ್ಲಸ್ನಲ್ಲಿರುವಂಥ ಸಂಖ್ಯೆಗೂ ವ್ಯತ್ಯಾಸ ಇದ್ದರೆ, ವ್ಯತ್ಯಾಸ ಏನಾಗಿರ್ಬೋದು, ಒಂದು ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ಬೋದು ಯುಡೈಸ್ ಪ್ಲಸ್ಸಲ್ಲಿ, ಎರಡನೇ ಪ್ರಕರಣ ಮಕ್ಕಳ ಸಂಖ್ಯೆ ಕಡಿಮೆ ಇರ್ಬೋದು. ಜಾಸ್ತಿ ಇದ್ದರೆ ಅರ್ಥ ಏನು, ತಮ್ಮ ಶಾಲೆಯಿಂದ TC ಹೋಗಿರ್ತಾವೆ ಕೆಲವು ಮಕ್ಕಳು. ಆ TC ಹೋಗಿರುವಂತಹ ಮಕ್ಕಳ ಒಂದು ಇಂಪೋರ್ಟ್ ಮಾಡ್ಯೂಲ್ ಅಂದರೆ ಆ ಮಕ್ಕಳನ್ನು ಆ ಸದರಿ ಶಾಲೆಯವರು ಇನ್ ಮಾಡ್ಕೊಂಡಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಆ ಮಕ್ಕಳು ನಿಮ್ಮಲ್ಲೇ ಇರ್ತವೆ. ಸೊ ಹಾಗಾಗಿ ಜಾಸ್ತಿ ಇದ್ದರೆ ತಮ್ಮ ಶಾಲೆಯಿಂದ ಹೊರಗಡೆ ಹೋಗಿರುವಂಥ ಮಕ್ಕಳು ಎಲ್ಲರೂ ಆಯಾ ಸಂಬಂಧಪಟ್ಟಂಥ ಶಾಲೆಗೆ ಇನ್ ಆಗಿದ್ದಾರಾ ಅನ್ನೋದನ್ನು ಪರಿಶೀಲನೆ ಮಾಡ್ಕೋಬೇಕು. ಇನ್ನು ಯುಡೈಸ್ ಪ್ಲಸ್ನಲ್ಲಿ ಸಂಖ್ಯೆ ಕಡಿಮೆ ಇದ್ದರೆ, ಸ್ಯಾಟ್ಸಿಗೂ ದಾಖಲಾತಿಗೂ ಮತ್ತು ಯುಡೈಸ್ ಪ್ಲಸ್ನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ತಮ್ಮ ಶಾಲೆಗೆ ಮಕ್ಕಳು TC ಬಂದಿರ್ಬೋದು. ಆ ಮಕ್ಕಳನ್ನು ತಾವೇನಾದರೂ ಇನ್ ಮಾಡ್ಕೊಂಡಿಲ್ಲ ಅಂದರೆ ಆಯಾ ತರಗತಿಯಲ್ಲಿ ಪರಿಶೀಲನೆ ಮಾಡಿ ಆ ಮಕ್ಕಳನ್ನು ಇನ್ ಮಾಡ್ಕೋಬೇಕು. ಎರಡನೇದಾಗಿ ಕೆಲವು ಮಕ್ಕಳದು ಯುಡೈಸ್ ನಂಬರೇ ಕ್ರಿಯೇಟ್ ಆಗಿರೋದಿಲ್ಲ. ಸೊ ಅಂತಹ ಪ್ರಕರಣಗಳೇನಾದರೂ ಇದ್ದರೆ ತಾವು SO3 ಫಾರ್ಮೆಟನ್ನು ಭರ್ತಿ ಮಾಡಿಕೊಂಡು ತಮ್ಮ ಬ್ಲಾಕ್ನಲ್ಲಿ BRC ಕಚೇರಿಗೆ ಸಂಪರ್ಕ ಮಾಡಿ ಆ ಮಕ್ಕಳದನ್ನು ಇನ್ ಮಾಡಿಸ್ಬೇಕು. ಸೊ ಇಷ್ಟೆಲ್ಲ ಪ್ರಕ್ರಿಯೆ ಆದಮೇಲೆ ತಾವು ಸ್ಕೂಲ್ ಸರ್ಟಿಫಿಕೇಷನನ್ನು ಮಾಡಬೇಕು. ಸ್ಕೂಲ್ ಸರ್ಟಿಫಿಕೇಷನನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. ಮೇಲ್ಗಡೆ ನೋಡ್ತಾ ಇದ್ದೀರಿ ಆ್ಯರೋ ಮಾರ್ಕ್ ಇದೆ. ಇಲ್ಲೊಂದು ಮೆನು ಲಿಸ್ಟ್ ಓಪನ್ ಆಗುತ್ತೆ. ಮೆನು ಲಿಸ್ಟ್ ಓಪನ್ ಆದಾಗ ಕೆಳಭಾಗದಿಂದ 4ನೇದು ಅಂದರೆ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಒಂದು ಬ್ಲಿಂಕ್ ಆಗ್ತಾ ಇದೆ. ಸ್ಕೂಲ್ ಸರ್ಟಿಫಿಕೇಷನ್ ನ್ಯೂ ಅಂತ. ಸೊ ಅದನ್ನು ತಾವು ಕ್ಲಿಕ್ ಮಾಡಿದರೆ ಈ ರೀತಿ ತಮ್ಮ ಮಕ್ಕಳ ಸಂಖ್ಯೆ ಇಲ್ಲಿ ತೋರಿಸ್ತಾ ಇದೆ. ನೋಡಬಹುದು, ಇಲ್ಲಿ ಉದಾಹರಣೆ ನಾನು ಹೇಳಿದೆ 223 ಮಕ್ಕಳಿದ್ದಾರೆ. ಆದರೆ ಕಂಪ್ಲೀಟೆಡ್ GP EP ಅಪ್ಡೇಟ್ ಆಗಿರುವಂಥ ಮಕ್ಕಳ ಸಂಖ್ಯೆ 221 ಇದೆ. ಅಂದರೆ ವ್ಯತ್ಯಾಸ ಬಂತು ಎರಡು ಮಕ್ಕಳದು.
ಇವರಿನ್ನೂ ಆ ಸಂಬಂಧಪಟ್ಟಂಥ 2 ಮಕ್ಕಳು ಯಾರು ಅಂತ ಫೈಂಡ್ ಔಟ್ ಮಾಡಿ ಅದನ್ನು ಅವರು ಏನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಒಟ್ಟಿನಲ್ಲಿ ಟೋಟಲ್ ಸ್ಟೂಡೆಂಟು ಮತ್ತು ಕಂಪ್ಲೀಟೆಡ್ ಸ್ಟೂಡೆಂಟ್ ಈಕ್ವಲ್ ಇರಬೇಕು. UDAS ಪ್ಲಸ್ಸು ಸ್ಯಾಟ್ಸು ಮತ್ತು ದಾಖಲಾತಿಯ ಸಂಖ್ಯೆ ಮಕ್ಕಳ ಸಂಖ್ಯೆ ಒಂದೇ ಆಗಿರಬೇಕು. ಇದೆಲ್ಲ ತಾವು ಪರಿಶೀಲನೆ ಮಾಡಿದ ಮೇಲೆ ಕೆಳಗಡೆ ಸ್ಕಾಲ್ ಮಾಡ್ತಾ ಬಂದರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ. ಇದನ್ನು ತಾವು ಡಿಕ್ಲರೇಷನ್ ಮಾಡ್ತೀರಿ. ಏನು, ನಾನು ನನ್ನ UDAS ಪ್ಲಸ್ನಲ್ಲಿರುವಂಥ ಸಂಪೂರ್ಣವಾದಂತಹ ಮಕ್ಕಳ ಮಾಹಿತಿ ಸರಿ ಇದೆ ಸಂಪೂರ್ಣವಾಗಿ ಅನ್ನೋದನ್ನು ತಾವು ಡಿಕ್ಲರೇಷನನ್ನು ಕೊಡ್ತೀರಿ. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ಆ್ಯಡೆಡ್ ಆಲ್ ಮೈ ಸ್ಟೂಡೆಂಟ್ಸ್. ನನ್ನ ತರಗತಿಯಲ್ಲಿರುವಂಥ ಅಥವಾ ನನ್ನ ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳನ್ನು UDAS ಪ್ಲಸ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಚ್ ಆರ್ ಸ್ಟಡಿಯಿಂಗ್ ಅಟ್ ಮೈ ಸ್ಕೂಲ್ ಅಕಾಡೆಮಿಕ್ ಇಯರ್ 24-25 ಅಂದರೆ 24-25ನೇ ಸಾಲಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳದ್ದು ಎಂಟ್ರಿ UDAS ಪ್ಲಸ್ಸಲ್ಲಿ ಆಗಿದೆ ಅಂತ ಒಂದು ಡಿಕ್ಲರೇಷನ್ ಕೊಡ್ತೀರಿ. ಆ್ಯಂಡ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಈಸ್ ಫ್ರೀ ಫ್ರಮ್ ಎರರ್ಸ್ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ. ಸೊ ತುಂಬಿರುವಂಥ ಎಲ್ಲ ಮಾಹಿತಿಯೂ ಸಮೇತ ಸರಿಯಾಗಿದೆ ಅನ್ನುವಂತಹ ಒಂದು ಡಿಕ್ಲರೇಷನ್ಗೆ ತಾವು ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿಗೆ ತಮ್ಮ ಶಾಲೆಯ ಈ ಒಂದು ಸ್ಕೂಲ್ ಸರ್ಟಿಫಿಕೇಷನ್ ಮಾಡ್ಯೂಲ್ ಸರ್ಟಿಫೈ ಮಾಡ್ದಂಗೆ ಆಯಿತು. ಸೊ ಇದು ತಾವು ತಮ್ಮ ಶಾಲಾ ಹಂತದಲ್ಲಿ ಸ್ಕೂಲ್ ಸರ್ಟಿಫಿಕೇಷನನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರಿ. ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಗೆ ಸಂಬಂಧಪಟ್ಟ ಹಾಗೆ ಸರ್ಟಿಫಿಕೇಷನನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ಲಾಗುತ್ತೆ. ದಯವಿಟ್ಟು ನಮ್ಮ ಒಂದು ಚಾನಲನ್ನು ಇದೇ ರೀತಿ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.